ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಒಂದು ರವೆ ಉಪಯೋಗಿಸಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ. ಇದು ನಮಗೆ ಥಟ್ ಅಂತ ಬೆಳಿಗ್ಗೆದ್ದು ಮಾಡ್ಬೋದು, ಅದೇ ರೀತಿ ಹೆಲ್ದಿ ಕೂಡ, ಆರೋಗ್ಯಕರವಾಗಿ ಮಾಡ್ಬೋದು. ತುಂಬ ಸುಲಭವಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ರವೆಗೆ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಈ ರೀತಿ ಮಾಡಿ ನೋಡಿ. ಹೆಲ್ದಿ ಆದ ಬ್ರೇಕ್ಫಾಸ್ಟ್ ಥಟ್ ಅಂತ ಮಾಡ್ಬೋದು, ನಮಗೆ ಟೇಸ್ಟಿ ಕೂಡ ಇರುತ್ತೆ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಿ, ಒಂದ್ಸಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನು ಪ್ರೆಸ್ ಮಾಡಿ, ಅದ್ರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಕೂಡ್ಲೇ ಸಿಗುತ್ತೆ. ನೋಡಿ, ಅದಕ್ಕೋಸ್ಕರ ನಾನಿಲ್ಲಿ ರವೆ ತಗೊಂಡಿದ್ದೀನಿ. ಅಂದ್ರೆ ನಾವು ನಾರ್ಮಲ್ ಉಪ್ಪಿಟ್ಟು ಮಾಡುವಂತ ರವೆ ಇದು. ನಾನಿಲ್ಲಿ ಇದಕ್ಕೆ ನೋಡಿ ಮೊದಲು 1 ಕಪ್ ರವೆ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಒಂದು 1/4 ಕಪ್ ಸೇರಿಸ್ತಾ ಇದ್ದೀನಿ. 1/4 ಕಪ್ ರವೆ ತಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಹಾಕ್ತಾ ಇರೋದು ಬಿಸಿ ಬಿಸಿ ನೀರು. ನೋಡಿ, ಬಿಸಿ ಆದ ನೀರನ್ನ ಇದಕ್ಕೆ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದ್ರೆ ಇದು ನೆನಿಬೇಕು ಅಷ್ಟೇ ಸಾಕು, ಜಾಸ್ತಿ ಇಷ್ಟು ನೀರು ಅಂತ ಲೆಕ್ಕ ಏನಿಲ್ಲ. ಅಂದ್ರೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು, ಅಷ್ಟಾದ್ರೆ ಸಾಕು. ಸ್ವಲ್ಪ ಹಾಕ್ಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿನೀರು ಹಾಕಿದ ಕಾರಣ ಇದು ಬೇಗ ನೆನೀತೆ. ನೋಡಿ, ಸ್ವಲ್ಪ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಈ ರೀತಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ನೋಡಿ, ಈ ರೀತಿ ಇರಬೇಕು ನಮ್ಮ ರವ. ಓಕೆ, ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಚೆನ್ನಾಗಿ ಇವಾಗಲೇ ಸಾಫ್ಟ್ ಆಗಿ ಬಂದಿದೆ. ಆದ್ರೂ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ರೆಸ್ಟ್ ಮಾಡ್ತೀನಿ. ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಕೂಡ್ಲೇ ಇದನ್ನ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದು, ತೊಂದ್ರೆ ಏನಿಲ್ಲ. ನೋಡಿ, 5 ನಿಮಿಷ ಆಗಿದೆ ಇದು. ಓಕೆ, ನೆಕ್ಸ್ಟ್ ನಾನು ಮಿಕ್ಸಿ ಜಾರಿಗೆ ಇದನ್ನ ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರ್ ತಗೊಂಡು ನಾವು ನೆನೆಸಿಟ್ಟ ರವೆನ ಹಾಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ನೆಂದಿದೆ, ಯಾಕಂದ್ರೆ ನಾವು ಬಿಸಿನೀರು ಹಾಕೊಂಡಿರೋದು. ಫುಲ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಆಮೇಲೆ ಇದಕ್ಕೆ ನಾನಿಲ್ಲಿ 2 ಸ್ಪೂನ್ ನಷ್ಟು ಅನ್ನ ಹಾಕ್ತೀನಿ. ನಾನಿಲ್ಲಿ ಕುಚ್ಚಲಕ್ಕಿ ಅನ್ನ ಹಾಕೊಂಡಿರೋದು. ನಿಮ್ಗೆ ವೈಟ್ ರೈಸ್ ಅನ್ನ ಬೇಕಿದ್ರೆ ಅದು ಹಾಕೋಬಹುದು, ತೊಂದರೆ ಏನಿಲ್ಲ. ಓಕೆ, ನೆಕ್ಸ್ಟ್ ಒಂದು 1/4 ಕಪ್ಪಿನಷ್ಟು ತೆಂಗಿನ ತುರಿ ತಗೊಳ್ಳಿ. ನೋಡಿ, ಎಲ್ಲ ಹಾಕೊಂಡಿದ್ದೀನಿ. ಇನ್ನೊಂದಕ್ಕೆ ನೀರು ಹಾಕೋಬೇಕು. ನಮಗೆ ರುಬ್ಬೋದಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ, ಜಾಸ್ತಿ ಬೇಡ, ಜಸ್ಟ್ ರುಬ್ಬೋದಿಕ್ಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಇದನ್ನ ಚೆನ್ನಾಗಿ ರುಬ್ಬಿ ತರ್ತೀನಿ. ನೋಡಿ, ರುಬ್ಬಿ ತಂದಿದ್ದೀನಿ. ಸ್ವಲ್ಪನೂ ತರಿ ಇರಬಾರ್ದು, ನುಣ್ಣಗೆ ರುಬ್ಬೇಕು. ನೋಡಿ, ನಾನಿಲ್ಲಿ ರುಬ್ಬಿ ತಂದಿದ್ದೀನಿ. ಜಾಸ್ತಿ ನೀರು ಸೇರಿಸಬಾರ್ದು. ನೋಡಿ, ಇಷ್ಟೇ ಸಾಕು. ನೋಡಿ, ನಮ್ಮ ಹಿಟ್ಟು ನೋಡಿ ಇವಾಗ ಈ ರೀತಿ ಇದೆ. ನೋಡಿ, ಇದಕ್ಕಿಂತ ನೀರಾಗಿರ್ಬಾರ್ದು, ದಪ್ಪ ಆದ್ರೂ ಪರವಾಗಿಲ್ಲ, ಇದಕ್ಕಿಂತ ನೀರಾಗೋದು ಬೇಡ. ನೋಡಿ, ಇಷ್ಟೇ ಸಾಕು. ಓಕೆ, ನಮ್ಮ ಹಿಟ್ಟು ಇಲ್ಲಿ ರೆಡಿ ಆಗಿದೆ. ನೆಕ್ಸ್ಟ್ ನಾನು ಇದಕ್ಕೆ ಒಂದು 1/2 ಕಪ್ಪಿನಷ್ಟು ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಬೇಕಿದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು, ತೊಂದ್ರೆ ಏನಿಲ್ಲ. ಮಕ್ಕಳೆಲ್ಲ ಇದೆ ಮನೆಯಲ್ಲಿ ಆದ್ರೆ ಈ ರೀತಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಹೆಲ್ದಿ ಕೂಡ ಈ ರೀತಿ ಮಾಡಿದ್ರೆ. ಇಲ್ಲಿ ನಾನು ಕ್ಯಾರೆಟ್ ಮಾತ್ರ ಬಳಸಿರೋದು. ನಿಮ್ಗೆ ಬೇಕಿದ್ರೆ ಈರುಳ್ಳಿ, ಕಾಯಿ ಮೆಣಸು ಆತರ ಏನ್ ಬೇಕಿದ್ರು ಬಳಸ್ಬೋದು, ತೊಂದ್ರೆ ಏನಿಲ್ಲ. ನಾನು ಇಲ್ಲಿ ಕ್ಯಾರೆಟ್ ಮಾತ್ರ ಹಾಕೊಂಡಿದ್ದೀನಿ. ಇಲ್ಲ ನಿಮ್ಗೆ ಇದು ಬೇಡ ಅಂದ್ರೆ ತಟ್ ಅಂತ ನಿಮ್ಗೆ ಮಾಡ್ಬೇಕಂದ್ರೆ ಇದು ಇಲ್ಲದೇನೋ ಮಾಡ್ಬೋದು, ತೊಂದ್ರೆ ಏನಿಲ್ಲ. ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಮ್ಮ ಹಿಟ್ಟು ಇಲ್ಲಿ ನೋಡಿ ರೆಡಿ ಆಗಿದೆ. ಇವಾಗ ನೋಡಿ ದಪ್ಪ ನೋಡಿ ಕರೆಕ್ಟ್ ಇಷ್ಟೇ ಇರಬೇಕು. ನೋಡಿ, ಓಕೆ ಸರಿ, ಇದು ರೆಡಿ ಆಗಿದೆ. ನೆಕ್ಸ್ಟ್ ನಾನೊಂದು ದೋಸೆ ಕಾವಲಿ ಬಿಸಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಎಣ್ಣೆ ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ತಾ ಇರೋದು, ಸ್ಪ್ರೆಡ್ ಮಾಡೋದು. ಅದಿಲ್ಲಿ ನಮ್ಮ ಈ ಹಿಟ್ಟು ಹಾಕ್ಬಿಟ್ಟು ನೋಡಿ ಈ ರೀತಿ ಮಾಡಿಬಿಟ್ರೆ ಟೇಸ್ಟಿ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಇಲ್ಲಿ ನೋಡಿ, ಇದು ನಮ್ಗೆ ದಪ್ಪ ಬೇಕಿದ್ರೆ ದಪ್ಪವಾಗಿ ದೋಸೆ ಮಾಡ್ಬೋದು, ತೆಳು ಬೇಕಿದ್ರೆ ತೆಳುನು ಮಾಡ್ಬೋದು. ನಾನಿವಾಗ ಸ್ವಲ್ಪ ದಪ್ಪನೂ ಇದೆ, ತೆಳುನೂ ಇದೆ, ಆ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ಯಾವ ರೀತಿ ಮಾಡಿದ್ರು ಇದು ಚೆನ್ನಾಗಿರುತ್ತೆ. ಮುಚ್ಚಿ ಬೇಯಿಸ್ಕೊಳ್ಳಿ. ನೋಡಿ, ನಮ್ಮ ದೋಸೆ ಇಲ್ಲಿ ರೆಡಿ ಆಗಿದೆ. ರವೆಯಲ್ಲಿ ಮಾಡಿರುವಂತಹ, ಸುಲಭವಾಗಿ ಮಾಡಿರುವಂತಹ ದೋಸೆ ನೋಡಿ, ಟೇಸ್ಟಿ ಆಗಿರುವ ದೋಸೆ ಇಲ್ಲಿ ರೆಡಿ ಆಗಿದೆ. ನಿಮ್ಗೆ ಬೇಕಿದ್ರೆ ತಿರುಗಿಸಿ ಹಾಕ್ಬಿಟ್ಟು ಒಂದ್ಸಲ ಬೇಯಿಸ್ಬೋದು. ನಾನಿಲ್ಲಿ ಈ ರೀತಿ ತೆಗಿತಾ ಇದ್ದೀನಿ. ನೋಡಿ, ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ. ನಮ್ಗೆ ಹಾಗೆ ಬೇಕಿದ್ರು ತಿನ್ಬೋದು, ಅಷ್ಟೊಂದು ಟೇಸ್ಟಿ ಆಗಿರುತ್ತೆ. ನೋಡಿ, ಮಕ್ಕಳು ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದು ಖಂಡಿತ ಅಷ್ಟೊಂದು ಟೇಸ್ಟಿ ಆಗಿರುತ್ತೆ. ನೋಡಿ, ಈ ರೀತಿ ಇದೆ ಈ ದೋಸೆ. ಓಕೆ, ನೆಕ್ಸ್ಟ್ ನಾನು ನೋಡಿ ಸ್ವಲ್ಪ ತೆಳುವಾಗಿ ನಾನು ನಿಮ್ಗೆ ತೋರಿಸ್ತೀನಿ. ಇದೇ ರೀತಿ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ನೋಡಿ ಅದೇ ರೀತಿ ದೋಸೆ ಮಾಡ್ತಾ ಇದ್ದೀನಿ. ನೋಡಿ, ದಪ್ಪ ಅಂದ್ರೆ ನಾವು ಸೆಟ್ ದೋಸೆ ಎಲ್ಲ ಮಾಡ್ತೀವಲ್ಲ, ಆ ರೀತಿನೂ ಮಾಡ್ಬೋದು, ಯಾವ ರೀತಿ ಬೇಕಿರೋ ನಿಮ್ಗೆ ಮಾಡ್ಬೋದು. ನೋಡಿ, ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಇದೆ. ನಿಧಾನಕ್ಕೆ ಈ ರೀತಿ ಮಾಡ್ಕೊಳ್ಳಿ. ಓಕೆ, ಇದನ್ನ ನೆಕ್ಸ್ಟ್ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ರೆಡಿ ಆಗಿದೆ. ನಿಮ್ಗೆ ಇನ್ನು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬೇಕಿದ್ರೆ ಸ್ವಲ್ಪ ಹೊತ್ತು ಓಪನ್ ಮಾಡಿಬಿಟ್ಟು ಬೇಯಿಸ್ಬೋದು. ನೋಡಿ, ಈ ದೋಸೆನೂ ರೆಡಿ ಆಗಿದೆ. ನೋಡಿ ಯಾವ ರೀತಿ ಇದೆ ಅಂತ, ಒಳ್ಳೆ ಕಲರ್ಫುಲ್ ಆಗಿದೆ. ನೋಡಿ, ಈ ರೀತಿ ಇದೆ ನಮ್ಮ ದೋಸೆ.
ಸುಲಭವಾಗಿ ಮಾಡುವಂತ ರವೆ ದೋಸೆ ನೋಡಿ ಇಲ್ಲಿ ರೆಡಿ ಆಗಿದೆ. ನಾನಿಲ್ಲಿ 3 ಟೈಪಲ್ಲಿ 3 ವಿಧಾನದಲ್ಲಿ ಮಾಡಿರೋ ದೋಸೆ ತೋರಿಸಿ ನೋಡಿ. ಇದು ಸ್ವಲ್ಪ ದಪ್ಪ ಇರುವಂತ ದೋಸೆ ನೋಡಿ, ಜಾಸ್ತಿ ತೆಳುವಾಗಿ ಮಾಡಿಲ್ಲ, ಸ್ವಲ್ಪ ದಪ್ಪ ನೋಡಿ ಈ ರೀತಿ ಇರುತ್ತೆ. ಆ ರೀತಿ ಮಾಡಿಬಿಟ್ರೆ ನೋಡಿ ನಿಮಗೆ ಹಾಗೆ ಬೇಕಿರೋ ತಿನ್ನೋದಿಕ್ಕೆ ಸೂಪರ್ ಆಗಿರುತ್ತೆ ಈ ದೋಸೆ ನೋಡಿ, ಈ ರೀತಿ ಇರುತ್ತೆ ನೋಡಿ. ಓಕೆ, ನೆಕ್ಸ್ಟ್ ನೋಡಿ ನಾನು ತಿರುಗಿಸಿ ಬೇಕಿದ್ರೆ ಹಾಕೋಬಹುದು ಅಂತ ಹೇಳಿದ್ದೆ ನೋಡಿ. ತಿರುಗಿಸಿ ಹಾಕ್ಬಿಟ್ರೆ 2 ಸೈಡನ್ನು ನಮಗೆ ಸ್ವಲ್ಪ ಫ್ರೈ ಆಗಿ ಸಿಗುತ್ತೆ ನೋಡಿ ಈ ರೀತಿ. ಯಾವ ರೀತಿ ಬೇಕಿರೋ ಮಾಡ್ಬೋದು ನೋಡಿ, ಅದು ಈ ರೀತಿ ಇರುತ್ತೆ, ಒಳ್ಳೆ ಸಾಫ್ಟ್ ಆಗಿರುತ್ತೆ ದೋಸೆ. ಆಮೇಲೆ ನಾವು ತೆಳುವಾಗಿ ಮಾಡಿರುವಂತ ದೋಸೆ ನೋಡಿ ಇದು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ, ಇವತ್ತೇ ಟ್ರೈ ಮಾಡಿ. ನಾನು ತುಂಬಾ ಬ್ರೇಕ್ಫಾಸ್ಟ್ ಅಂದ್ರೆ ಈಸಿಯಾಗಿ ಮಾಡುವಂತ ಬ್ರೇಕ್ಫಾಸ್ಟ್ ರೆಸಿಪಿ ಹಾಕ್ತಾ ಇರ್ತೀನಿ, ಖಂಡಿತ ನೋಡಿ. ತುಂಬಾ ಹಾಕಿದೀನಿ, ಅದನ್ನ ನೋಡಿ. ಓಕೆ, ಥ್ಯಾಂಕ್ ಯು.